ಗಗನವ ತಾಕೆ ನೀರ್ ಬಳುಕುವ ತುಂಗ ತರಂಗ ಸಂಗಮೇ ಗಗನವ ತಾಕೆ ನೀರ್ ಬಳುಕುವ ಗಗನವ ತಾಕೆ ನೀರ್ ಬಳುಕುವ ತುಂಗ ತರಂಗ ಸಂಗಮೇ ಅಗಣಿತ ಪೌರ್ಣಮೀನ ಮುತ್ತು ರತ್ನ ನವರತ್ನ ಮಿದಮೋ ಅಗಣಿತ ಪೌರ್ಣಮೀನ ಮುತ್ತು ರತ್ನ ನವರತ್ನ ಮಿದಮೋ ಸೊಗೈಪುದೇ ಸೊಗೈಪುದೇ ಚರಿಯ ಬೀರಿ ಹಚ್ಚರಿಯ ಬೀರಿ ಅದ್ಭುತ ವರುಣೋ ವರಣ ವರಣ ತಾತ ಜಾಂಬುವಂತರೇ ಆಂಜನೇಯ ನೋಡಿದ್ರ ಈ ವಿಸ್ತೀರವಾದ ಸಾಗರವನ್ನು? ಹೌದು, ಎಷ್ಟೊಂದು ಭಯಾನಕವಾಗಿರುವ ಇದನ್ನು ದಾಟಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವ ವೀರರು ಶೂರರು ಯಾರಿರುವರು ವಿಚಾರಿಸಿ ನೋಡು ಅಂಗದ ಕುಮಾರ. ಅಲ್ಲಿಯ ತನಕ ನಾನು ರಾಮ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳು. ಹಾಗೆ ಆಗಲಿ. ಜೈ ಜೈ ರಘುವೀರ ಸಮರ್ಥ. ಜಾಬುವಂತ ಜೈ ಇರಲಿ. ಇವರನ್ನೆಲ್ಲ ವಿಚಾರಿಸಿದೆಯಲ್ಲ, ನೀನು ಎಷ್ಟು ಯೋಜನವನ್ನು ಆರಬಲ್ಲೆ? ಅದಿರಲಿ, ನಿನ್ನಿಂದಲೂ ಸಾಧ್ಯವಿಲ್ಲ. ಹೋಗಲಿ ಬಿಡು. ಈ ಕಾರ್ಯಕ್ಕೆ ಅದೋ ನೋಡು, ಅಲ್ಲಿ ಕುಳಿತಿಹನು, ಅವನೇ ಸಮರ್ಥನು. ಆ ಆಂಜನೇಯನ್ನೇ ಪ್ರಾರ್ಥಿಸೋಣ ಬನ್ನಿ. ಆಂಜನೇಯ ಹೇಳು, ಎದ್ದೇಳು. ಈ ಕಾರ್ಯವು ನಿನ್ನಿಂದಲೇ ಸಾಧ್ಯ. ಅದು ಅಲ್ಲದೆ ನೀನೇನು ಸಾಮಾನ್ಯದವನೇ. ಹುಟ್ಟಿದ ಕೂಡಲೇ ತಟ್ಟನೆ ಆಕಾಶಕ್ಕೆ ಹಾರಿ ಸೂರ್ಯನನ್ನು ಹೊಣ್ಣೆಂದು ನುಂಗಲು ಹೋದ ಅಮಿತ ಪರಾಕ್ರಮಶಾಲಿ. ಹೇಳು, ಎದ್ದೇಳು. ಹತ ಶಂಭುವಂತರೇ, ಏನು ಶ್ರೀರಾಮಚಂದ್ರನ ಕಾರ್ಯಕ್ಕಾಗಿ ನೀವು ನನ್ನನ್ನು ಇಷ್ಟೊಂದು ಯಾಚಿಸುವಿರ? ಹೌದು. ಈಗ ನೋಡಿ, ಈ ಶತಯೋಜನೆಯುಳ್ಳ ವಿಸ್ತೀರವಾದ ಶರದಿಯನ್ನು ಒಂದು ಸಣ್ಣ ಕಾಲುವೆ ರೂಪದಲ್ಲಿ ದಾಟಿ ಮಾತೆಯವರ ಕುಶಲವಾತೆಯನ್ನು ತರುವುದಲ್ಲದೆ ಆ ನೀಚನಾದ ರಾವಣನ ಬಲಾಬಲಗಳನ್ನು ತಿಳಿದು ಬರುವೆನು. ಅಲ್ಲಿಯ ತನಕ ನೀವೆಲ್ಲರೂ ಇಲ್ಲಿಯೇ ರಾಮ ಧ್ಯಾನ ಮಾಡುತ್ತಾ ಕುಳಿತುಕೊಳ್ಳಬೇಕು. ತಿಳಿಯಿತೆ? ಲಂಗಿ ಬೆನಿ ವಾರ್ದಿಯ ಬರದಿ ನಾನುದೆ ಹರುಜವಾದುದೆ ಲಂಗಿ ಬೆನಿ ವಾರ್ದಿಯ ಲಂಗಿ ಬೆನಿ ವಾರ್ದಿಯ ಬರದಿ ನಾನುದೆ ಹರುಚ ಮಾದುದೆ ಲಂಗಿ ಬೆನಿ ವಾರ್ದಿಯ ಲಂಘಿಸಿ ನೀರನ ಸಂಘದವರೆಗೂ ತುಂಗ ಬರದೆ ನಾನೊಂದು ನಿಮಿಷದೇ ಲಂಘಿಸಿ ನೀರದ ಸಂಘದವರೆಗೂ ತುಂಗ ಬರದೆ ನಾನೊಂದು ನಿಮಿಷದೇ ಲಂಗಿ ಬೆನಿ ವಾರ್ದಿಯ ಬರದಿ ನಾನುದೆ ಹರುಚವಾದುದೆ ಲಂಗಿ ಬೆನಿ ವಾರ್ದಿಯ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಪಾವನಾತ್ಮನಾದ ರಾಮನ ಭಾವಾಂತರದಿಂದಿರಿಸುತ್ತಲಿ ಭಾವಾಂತರದಿಂದಿರಿಸುತ್ತಲಿ ಶ್ರೀವರ ಪದವ ಜೀವದಿ ಸುಸ್ಥಿರ ಶ್ರೀವರ ಪದವ ಜೀವದಿ ಸುಸ್ಥಿರ ಭಾವದಿ ನಡೆಯುವುದಿಲ್ಲ ಭಗತಿ ಅಂಗಿ ಬೆನಿ ಭಾರತೀಯ ಬರದಿ ನಾನುದೆ ಹಲುಚವಾದ ಅಂಗಿ ಬೆನಿ ಭಾರತೀಯ 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 ನಾಮ ರಾಮ ರಾಮ ಸೀತಾರಾಮ ರಾಮ ರಾಮ ಜೈ ರಘುವೀರ ಜೈ ಆಂಜನೇಯ, ಜೈ ಮಾರುತಿ. ಸುರಕುಲವ ಹಿಂಸಿಸಿ
ಸುರಕುಲವ ಹಿಂಸಿಸಿ ನಿಷ್ಕರುಣಿತಾನೆನಿಸಿ ಜಗವ ಬಾಧಿಸುತ್ತಿರ್ಪ ದುರುಳ ದಶಾನನ ಪುರವಿದನಾಂ ನಿರುಕಿಸಿದೆ. ಶ್ರೀ ರಾಮಚಂದ್ರನ ದಯದಿ ದಯದಿ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನ ಚಂಡದಾನವ ಮಂಡಲೇಂದ್ರನೋ 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 ಕಂಡು ಹಿಡಿದುರ ಕೀಳುವೆ ಬಲ ಕಂಡನ ಲಂಕಾ ನಗರವ ಮಣಿಮಂಡಲವಾನಿದ ಕಂಡನ ಲಂಕಾ ನಗರವ ಕೊಂಡೆ ಗಗನ ತಲ್ಲಕ್ಕಿಂತೋ ಕೆಬ್ಬ ಕಲ್ಲು ಲಗಳ ಮೇಲೆ ನಾವು ನಗೆಯುತ್ತೆ ಗಗನ ತಲ್ಲಕ್ಕಿಂತೋ ಕೆಬ್ಬ ಕಲ್ಲು ಲಗಳ ಮೇಲೆ ನಾವು ನಗೆಯುತ್ತೆ ಗಗನ ತಲ್ಲಕ್ಕೆ ಕೆಬ್ಬ ಕಲ್ಲು ಲಗಳ ಮೇಲೆ ನಾವು ನಗೆಯುತ್ತೆ ಗಗನ ತಲಕ್ಕೆ ತಗಲ ನಗಳ ಮೇಲೆ ನೋ ನಗೆಯುತ್ತೆ ಗಗತಿಯೊಳಗೆ ರಾಮ ಗಗತಿಯೊಳಗೆ ಸುಗನ ತೆರೆದಿ ಗಗತಿಯೊಳಗೆ ಸುಗನ ತೆರೆದಿ ಗಗತಿಯೊಳಗೆ ಸುಗನ ತೆರೆದಿ ಗಗತಿಯೊಳಗೆ ಸುಗನ ತೆರೆದಿ ಇಲ್ಲಿಗೆ ಬರುತ್ತಿರೆ ನಗರವನು ಬುವೆ ಇಲ್ಲಿಗೆ ಬರುತ್ತಿರೆ ನಗರವನು ಬುವೆ ಕಂಡನ ಲಂಕ ನಗರವ ಮಣಿಮಂಡಲವನಿದ ಕಂಡನ ಲಂಕ
ನಗರವ ಕೊಂಡೇ ಒಳಪ ಹೇಮದ ಕಳ್ಳ ಶತತಿ ತಳ ತಳ್ಳಿಸಿ ಗಗನವ ಬೆಳಗಿದೆ. ಒಳಪ ಹೇಮದ ಕಳ್ಳ ಶತತಿ ತಳ ತಳ್ಳಿಸಿ ಗಗನವ ಬೆಳಗಿದೆ. ಒಳಪ ಹೇಮದ ಕಳ್ಳ ಶತತಿ ತಳ ತಳ್ಳಿಸಿ ಗಗನವ ಬೆಳಗಿದೆ. ಒಳ್ಳೆಪ್ಪ ಹೇಮದ ಕಳ್ಳ ಶತತಿ ತಲೆ ತಳ್ಳಿಸಿ ಗಗನವ ಬೆಳಗಿದೆ. ಸಲತ್ರಿಕೂಟ ರಾಮ ಸಲತ್ರಿಕೂಟ ಜಲದ ಮೇಲೆ ಸಲತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಈ ತ್ರಿಕೂಟ ಜಲದ ಮೇಲೆ ಪ್ರಜ್ವಲಿಪ ದೈತ್ಯನ ನಗರವೋ ನೋಬುವೆ. ಪ್ರಜ್ವಲಿಪ ದೈತ್ಯನ ನಗರವೋ ನೋಬುವೆ. ಕಂಡನಾಂ ಲಂಕ ನಗರವ ಮಣಿಮಂಡಲವನಿದ ಕಂಡನಾಂ ಲಂಕ ನಗರವ ಕಂಡೇ ನಗರವ 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 ನಗರವ. ಅಬ್ಬಾ, ಏನ್ ಈತನ ವೈಭವ! ಈ ಲಂಕಾನಗರದ ಮುಖ್ಯ ದ್ವಾರವೇ ಇಷ್ಟೊಂದು ಸುಂದರವಾಗಿರುವಾಗ ಇನ್ನು ಈತನ ಅರಮನೆಯನ್ನಾದರೂ ಇಷ್ಟೊಂದು ವೈಭವವಾಗಿರಬೇಕು. ದೇವ ರಾಮಚಂದ್ರ ಸಮುದ್ರ ಲಂಘನ ಸಮಯದಲ್ಲಿ ನನಗೆ ಅಡ್ಡಲಾಗಿ ಬಂದ ಮೈನಾಗ ಪರ್ವತವನ್ನು ತಿರಸ್ಕರಿಸಿದ್ದು, ನಾಗಮಾತೆ ಗರ್ವವನ್ನು ಅಡಗಿಸಿದ್ದು, ನನ್ನನ್ನೇ ಹಿಂಬಾಲಿಸಿಕೊಂಡು ನನ್ನನ್ನು ನುಂಗಲು ಯತ್ನಿಸಿದ ಸಿಮ್ಮಿಳಿಕೆ ಉದರದಲ್ಲಿ ಸೂಕ್ಷ್ಮವಾಗಿ ಒಳಬಕ್ಕು ಅವಳ ಉದರವನ್ನೇ ಸೀಳಿ ಆಚೆಗೆ ಬಂದಿದ್ದರು. ಮಹಾಮಹಿಮನಾದ ನಿನ್ನ ಅನುಗ್ರಹ ಆಶೀರ್ವಾದದಿಂದಲ್ಲವೇ ದೇವ. ಅಂದ ಮೇಲೆ ನನಗೆ ಭಯವೆಂದರೇನು? ನನಗೆ ಭಯವೆಂದರೇನು? ಈಗಲೇ ಪ್ರವೇಶ ಮಾಡುವೆನು. ನನ್ನದ ಪವಳದ ತೆನೆಗೊನೆ ಮೀರಿದ ದಿನಕರ ನಾಟಂ ತಡೆಬಡೆಯಿಲ್ಲದೆ ಚಂದಿನ ಕೋಟೆಯು ಒಂದಿನ ಒಳಪು ಚಂದಿನ ಕೋಟೆಯು ಒಂದಿನ ಒಳಪು ಚಂದಿನ ಕೋಟೆಯು ಒಂದಿನ ಒಳಪು ಘನತೆ ಘನತೆಮಿಗೆ ಶೋಭಿಪುದನಗೆ ಘನತೆ ಘನತೆಮಿಗೆ ಶೋಭಿಪುದನಗೆ ನಾಗಲೋಕ ಸುರರಿಗೆ ಸಮನೆನಿಪುದು ನಾಗಲೋಕ ಸುರರಿಗೆ ಸಮನೆನಿಪುದು ಸೊಗಸು ನಗರವಿದು ಶೋಭಿಪುದು ಮಿಗೆ ಸೊಗಸೆ ಮಿಗೆ ಸೊಗಸೆ ಮಿಗೆ ಸೊಗಸೆ. ಇದೇನಿದು? ಪುರಪ್ರವೇಶ ಮಾಡೋಣವೆಂದರೆ ಬಾಗಿಲಿಗೆ ಅಡ್ಡಲಾಗಿ ಯಾರೋ ಹೆಂಗಸು ಬಿದ್ದಿರುವಲ್ಲ, ಇವಳನ್ನು ಎಚ್ಚರಿಸದೆ ಪುರಪ್ರವೇಶ ಮಾಡಬಾರದು. ಏನು ಮಾಡಲಿ? ಇರಲಿ, ಇವಳನ್ನು ಎಚ್ಚರಿಸಿ ನಂತರ ಪುರಪ್ರವೇಶ ಮಾಡುವೆನು.
ನಾನು ನಿನಗೆ ಬಲು ಪ್ರೀತಿ ಹಲೋ ಮತ್ತೆ ಅಲ್ಲವೇ? ಯಾರೋ ನೀನು? ಅಮ್ಮ, ನಾನು ಶ್ರೀರಾಮದೂತನು. ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯವರಮ್ಮ. ನೀನು ಇಲ್ಲಿಗೆ ಏಕೆ ಬಂದೆ? ಅಮ್ಮ, ಈ ಲಂಕಾ ನಗರವು ಬಹಳ ಸುಂದರವಾಗಿದೆಯಂತೆ. ತಾವು ಅನುಮತಿಯನ್ನು ಕೊಟ್ಟರೆ ಈಗ ಹೋಗಿ ಹಾಗೆ ಬಂದು ಬಿಡುವೇನಮ್ಮ. ಅನುಮತಿಯನ್ನು ಕೊಟ್ಟರೆ? ಹೌದಮ್ಮ, ಅನುಮತಿಯನ್ನು ಕೊಟ್ಟರೆ ಹೋಗಿ ಹಾಗೆ ಬಂದು ಬಿಡು. ಹೌದಮ್ಮ, ಹೌದು ಹೌದು. ದೇವತೆಗಳಿಂದ ಅಸಾಧ್ಯವಾಗದ ಹಾ ಹಾ ಕೆಲಸವನ್ನು ನೀನು ಹಾ ಹೀಗೆ ಹೋಗಿ ಹೀಗೆ ಬಂದು ಬಿಡುವೆಯಾ? ಹೌದಮ್ಮ, ಹೌದು. ಅಮ್ಮ, ದೇವತೆಗಳಿಗೆ ಅಸಾಧ್ಯವಾಗಿರಬಹುದು, ಆದರೆ ಈ ಮರ್ಕಟನಿಗೆ ಎಲ್ಲವೂ ಸಾಧ್ಯವಮ್ಮ. ಅಮ್ಮ, ಈ ದ್ವಾರ ಬಾಗಿಲನ್ನು ಪ್ರವೇಶ ಮಾಡಬೇಕಾದರೆ ಹಾ ಹಾ ನನ್ನೊಡನೆ ಯುದ್ಧ ಮಾಡಿ ಆನಂತರ ಪ್ರವೇಶಿಸಬಹುದು. ಏನು ತಾಯಿ, ತಿಳಿಯಿತೋ? ನಿನ್ನ ಮೇಲೆ ಯುದ್ಧವೇ? ಹೌದು. ಅಮ್ಮ, ನೀನಾದರೂ ಹೆಂಗಸು, ನಾನಾದರೂ ಪುರುಷನು. ಅದು ಅಲ್ಲದೆ ನೀನಾದರೂ ಆಯುಧನು ಹಿಡಿದಿರುವೆ, ನಾನಾದರೂ ನಿರಾಯುಧನು. ಅಮ್ಮ, ನಾವಿರುವರು ಹಾ ಹಾ ಒಂದು ಪಂಥವನ್ನು ಮಾಡಿಕೊಂಡು ಯುದ್ಧವನ್ನು ಮಾಡೋಣ. ಏನದು ಪಂಥ? ಅಮ್ಮ, ಮೊದಲು ನೀನು ನನ್ನ ಮೇಲೆ 3 ಪ್ರಹಾರಗಳನ್ನು ಪ್ರಹರಿಸಿ. ನಾನೇನಾದರೂ ರಾಮಾನುಗ್ರಹದಿಂದ ಬದುಕಿದ್ದೇ ಆದರೆ ಉಳಿದರೆ, ಹೌದಮ್ಮರ್ರೆ, ಉಳಿದಿದ್ದರೆ ಹೌದಮ್ಮರ್ರೆ, ಒಂದೇ ಒಂದು ಬಾರಿ ಪ್ರಹರಿಸುವೆನಮ್ಮ. ಆಗಲಿ, ಸಿದ್ಧನಾಗು. ಆಗಬಹುದಮ್ಮ. ಜೈ ಶ್ರೀರಾಮ್. ಜೈ ಶಂಭು. ಜೈ ಜೈ ರಘುವೀರ ಸಮರ್ಥ. ಇವನನ್ನು ಎಳೆದು ಹಾಕಿ. ಜೈ ಜೈ ರಘುವೀರ ಸಮರ್ಥ. ಓಹೋ, ಸಿದ್ಧನಾಗು. ಆಗಬಹುದಮ್ಮ. ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶಂಭು. ಜೈ ಜೈ ಶ್ರೀರಾಮ್. ಸಿದ್ಧನಾಗು. ಆಗಬಹುದಮ್ಮ. ಜೈ ಶಂಭು. ಜೈ ಜೈ ರಘುವೀರ ಸಮರ್ಥ. ಅಮ್ಮ, ಕುಳಿತುಕೋ. ನಿನ್ನ ಸರಿತಿ ಮುಗಿಯಿತು, ಈಗ ನನ್ನ ಸರಿತಿ. ಹಾ, ಪ್ರಹಾರ ಮಾಡು. ಕುಳಿತುಕೋ. ಜೈ ರಘುವೀರ ಸಮರ್ಥ. ನನ್ನನ್ನು ಸಮುದ್ರಕ್ಕೆ ತಳ್ಳಿಬಿಡು. ಆಗಬಹುದಮ್ಮ. ನಮ್ಮ ರಾವಣಿಗೆ ಅಪಜಯ, ರಾಮನಿಗೆ ಅಜಯ. ಜಯ ಜಯ. ಇದು ಹುಡುಕುತ್ತಾ ಹುಡುಕುತ್ತಾ ರಾವಣನ ಅಂತಃಪುರಕ್ಕೆ ಪ್ರವೇಶಿಸಿದನಲ್ಲ. ಇಲ್ಲಿಯಾದರೂ ಅನೇಕ ಜನ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ಹರಿವಿಲ್ಲದೆ ಬಿದ್ದಿರುವರು. ಅಲ್ಲಿ ಏನಾದರೂ ಮಾತೆಯವರಿರಬಹುದೇ? ಶೋಧಿಸಿ ನೋಡುವೆನು. ಹಾ, ಮಾತೆಯವರು ಸಿಕ್ಕಿದರು. ಮಾತೆಯವರ ದರ್ಶನವಾಯಿತು. ಇಂದಿಗೆ ನನ್ನ ಜನ್ಮವು ಸಾರ್ಥಕವಾಯಿತು ತಂದೆ. ಇಂದಿಗೆ ನನ್ನ ದೂತತ್ವವು ಸಾರ್ಥಕವಾಯಿತು. ಆಹಾ ಆಹಾ, ಮತ್ತೊಂದು ಬಾರಿ ಮಾತೆಯವರನ್ನು ದರ್ಶನ ಮಾಡಿಕೊಂಡು ಹೊರಡುವೆನು. ರಾಮ, ಇದೇನೋ ಮೋಸ
ರಾಮ ಆಯಿತೇನೋ ಮೋಸ ಕಾರ್ಯ ಅದುದೇ ದುರ್ದೈವವೇ ರಾಮ ಆಯಿತೇನೋ ಮೋಸ ಕಾರ್ಯ ಅದುದೇ ದುರ್ದೈವವೇ ಬಾಯೊಳು ಸುರಲಾರೆ ನಿಧನ ಬಾಯೊಳು ಸುರಲಾರೆ ನಿಧನ ರಾಮಗೆಂದು ಬೇಳಲಯ್ಯೋ ಅಯ್ಯೋ ರಾಮ ರಾಮಗೆಂದು ಬೇಳಲಯ್ಯೋ ದುರುಳನೇಕ ಶಯೊಳಿಂದು ರಾಮ ದುರುಳನೇಕ ಶಯೊಳಿಂದು ದೂರಿಗೆ ಕೆದಿಲುಗಿದೆ ರಾಮಚಂದ್ರ ಆಯಿತೇನೋ ಮೋಸ ಕಾರ್ಯ ಅದುದೇ ದುರ್ದೈವವೇ ದುರ್ದೈವವೇ ರಾಮ ರಾಮ ಅಯ್ಯೋ ರಾಮಚಂದ್ರ ನಾನು ಏನು ಅಪರಾಧಗಳನ್ನು ಮಾಡಿದ್ದೇನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದೆ ತಂದೆ ನಾನು ಏನು ಅಪರಾಧಗಳನ್ನು ಮಾಡಿದ್ದೇನೆಂದು ನನ್ನನ್ನು ಇಲ್ಲಿಗೆ ಕಳಿಸಿದೆ ತ್ರಿಲೋಕ ಪಾವನಲಾದ ಸೀತಾ ಮಾತೆಯವರು ಈ ದ್ರೋಣನ ಪಕ್ಕದಲ್ಲಿ ಮಲಗಿರುಳಲ್ಲ ಅಮ್ಮ ನೀವ್ಯಾರು ತಾಯಿ ನೀವ್ಯಾರು ಶ್ರೀರಾಮಚಂದ್ರನ ಧರ್ಮಪತಿ ಅಮ್ಮ ನೀವು ಸಹ ಈತನ ವೈಭವಕ್ಕೆ ಮರುಳಾದಿರೇನಮ್ಮ ಅಮ್ಮ ಅಮ್ಮ ನಿಮ್ಮಂತವರ ಪಾಡೇ ಈಗ ಆದ ಮೇಲೆ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ಅಯ್ಯೋ ರಾಮಚಂದ್ರ ಈ ದೃಶ್ಯಗಳನ್ನು ನೋಡುವ ಮೊದಲು ನನ್ನ ಕಣ್ಣುಗಳು ಸೇರಿ ಹೋಗಬಾರದಿತ್ತೆ ಏನು ಮಾಡಲಿ ನಾನೀಗ ಏನು ಮಾಡಲಿ ಒಂದೇ ಬಾರಿಗೆ ಭ್ರಮಿಸಿಬಿಡಲಿ ಇಲ್ಲ ರಾಮಾಜ್ಞೆ ನನಗಿಲ್ಲ ಏನು ಮಾಡಲಿ ನಾನೀಗ ಏನು ಮಾಡಲಿ ಮರೆತಿದ್ದೇನೆ ಶ್ರೀರಾಮಚಂದ್ರನು ಮಾತೆಯವರನ್ನು ಕಂಡಾಗ ಕೆಲವು ಗುರುತುಗಳನ್ನು ಶೋಧಿಸಿ ನೋಡಲು ಹೇಳಿದ್ದನು ದೇವ ಹರಿಯದೆ ಹಾಡಿದ ಮಾತುಗಳನ್ನು ಕ್ಷಮಿಸುತ್ತಂದೆ ಕ್ಷಮಿಸು ಗುರುತುಗಳನ್ನು ಚೆನ್ನಾಗಿ ಶೋಧಿಸಿ ನೋಡುವೆನು ಪದ್ಮರೇಖೆಗಳಿಲ್ಲ ಪಾದಗಳ ಮೇಲೆ ಮಸಲಾಂಛನವಿಲ್ಲ ಮುಂಗಯ್ಯ ಮೇಲೆ ಮತ್ತೆರಡು ಮಣಿಯಿಲ್ಲ ಸೀತೆ ಇವಳಲ್ಲ ರಾಮ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ ವಿಧವತ್ವ ಸೂಚಿಸುತ್ತಿದೆ ಎಡತಲೆಯ ಹಿಂದೆ ಮಾತೆ ಇವಳಲ್ಲ ಭೂಜಾತೆ ಇವಳಲ್ಲ ರಾಮ
ರಾಮಚಂದ್ರ ರಾಮ ರಾಮಚಂದ್ರ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದ ಪಟ್ಟಣಗಳೆಲ್ಲವ ಸುತ್ತಿದೆ ನಲ್ಲದೆ ಚಿತ್ತದರ ಮನೆಯ ಚರಿಸಿದೆ ನಾನು ವಿಚಿತ್ರದ ಅರಮನೆಯ ಸಂಚರಿಸಿದೆ ನಾನು ಮಾತೆಯ ಕಾಣುವ ದೇಹದವರು ಸೀತೆಯ ಪಾದವ ನಾನೆಂದು ಕಾಂಬೆನು ಸೀತೆಯ ಪಾದವ ನಾನೆಂದು ಕಾಂಬೆನು ಮಾತೆಯ ಕಾಣುವ ದೇಹದವರು ರಾಮ ರಾಮ ಇನ್ನೆಲ್ಲಿ ಹುಡುಕಲಿ ಇನ್ನೆಲ್ಲಿ ಶೋಧಿಸಲಿ ಪುರದ ನಾನಾ ಭಾಗಗಳು ಎಲ್ಲಿ ಹುಡುಕಿದರೂ ಮಾತೆಯವರ ಸುಳಿವೇ ಸಿಕ್ಕಲಿಲ್ಲ. ಒಂದು ಮಾಸದ ಅವಧಿಯೊಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವುದಾಗಿ ಬಂದ ನಾನು ಹೀಗೇನಾದರೂ ರಿಕ್ತಸ್ಥನಾಗಿ ಹಿಂತಿರುಗಿದ್ದೆ ಆದಲ್ಲಿ ನನ್ನೊಡೆಯನಾದ ಸುಗ್ರೀವರಾಜನು ವಚನ ಭ್ರಷ್ಟನಾಗುವುದು. ಮಾತೆಯವರು ಸಿಗಲಿಲ್ಲವೆಂದು ಎಂಬ ವಿಚಾರವು ಶ್ರೀರಾಮಚಂದ್ರನಿಗೆ ತಿಳಿದರೆ ವಿರಹ ವೇದನೆಯಿಂದ ಪ್ರಾಯೋ ಪ್ರವೇಶ ಮಾಡುವುದು. ಇನ್ನು ಲಕ್ಷ್ಮಣ ಸ್ವಾಮಿ ಉಳಿಯುವರೇ, ಇನ್ನು ಈ ವಿಚಾರವು ಅಯೋಧ್ಯೆಗೆ ತಿಳಿದರೆ ಅವರೆಲ್ಲರೂ ಸಾಯುವರು. ನಾನೊಬ್ಬನೇನಾದರೂ ವಿಫಲನಾಗಿ ಹಿಂತಿರುಗಿದ್ದೆ ಆದಲ್ಲಿ ಇಷ್ಟೆಲ್ಲ ಅನರ್ಥಕ್ಕೆ ಕಾರಣವಾಗುವುದು. ಇಲ್ಲ ಇಲ್ಲ, ನಾನು ವಿಫಲನಾಗಿ ಹೋಗಕೂಡದು. ಏನು ಮಾಡಲಿ ಏನು ಮಾಡಲಿ, ನಾನೀಗ ಏನು ತಿಳಿಯಿತು. ಈಗ ಈ ಲಂಕೆಗೆ ಆಧಾರವಾಗಿರುವ ಈ ತ್ರಿಕುಟಾಚಲ ಪರ್ವತವನ್ನೇ ಈ ನನ್ನ ಲಾಂಗೋಲಕ್ಕೆ ಸುತ್ತಿ ಎತ್ತಿಕೊಂಡು ಹೋಗಿ ನನ್ನ ರಾಮಚಂದ್ರನ ಮುಂದೆ ಇಡುವೆನು. ಅವನೇ ಹುಡುಕಿಕೊಳ್ಳಲಿ. ಜೈ ಜೈ ರಘುವೀರ ಸಮರ್ಥ. ಆಗಬಹುದು. ರಾಮ ಹರೇ ರಘು ರಾಮ ಹರೇ ಹರೇ ರಾಮ ಹರೇ ರಘು ರಾಮ ರಾಮ ಹರೇ ರಘು ರಾಮ ಹರೇ ಹರೇ ರಾಮ ಹರೇ ರಘು ರಾಮ ರಾಮ ಹರೇ ರಾಮ 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 ಸೀತಾ ರಾಮ 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 ಸೀತಾ ರಾಮ ರಾಮ ರಾಮ. ಜೈ ಜೈ ರಘುವೀರ ಸಮರ್ಥ. ಏನೀ ಮನಸ್ಸಿನ ಕಳವಳ, ತ್ರಿಮೂರ್ತಿ ಶಕ್ತಿ ದೇವತೆಗಳಿಗಿಂತ ರೂಪವತಿಯಾದ ಮಂಡೋದರಿಯು ನನ್ನ ಬಳಿ ಇದ್ದರು ಮನಸ್ಸಿಗೆ ನೆಮ್ಮದಿ ಇಲ್ಲ. ಮೃಷ್ಟಾನ್ನ ಸೇವಿಸಿದರೂ ಸುಖನಿದ್ರೆ ಇಲ್ಲ. ಹಂಸತೋಲಿಕಾ ತಲ್ಪದೋಳ್ ಪವಡಿಸಿದರೂ ಸುಖನಿದ್ರೆ ಇಲ್ಲ. ಅದಾವುದೋ ಬಿಡಿಸಲಾರದ ಬಂಧನಕ್ಕೆ ಸಿಕ್ಕಿ ನೊಂದಿದೆ ನನ್ನ ಮನ. ಇದಕ್ಕೆಲ್ಲ ಕಾರಣ ಜಾನಕಿಯನ್ನು ಅಪಹರಿಸಿ ತಂದು ಶೋಕವಿಲ್ಲದ ಅಶೋಕವನದಲ್ಲಿರಿಸಿ ಶೋಕ ತಬ್ಧಳಾದ ಜಾನಕಿಯನ್ನು ನೋಡುತ್ತಾ ನೋಡುತ್ತಾ ನನ್ನನ್ನು ನಾನೇ ಅರಿಯದವನಾಗಿ. ಅದಾವುದೋ ಪ್ರೀತಿ, ಅದಾವುದೋ ಮೋಹ ನನ್ನನ್ನೇ ದಹಿಸುತ್ತಿದೆ. ಜಾನಕಿ
ಜಾನಕಿ, ಮೋಡದ ಮರೆಯಲ್ಲಿ ಪೂರ್ಣ ಚಂದ್ರನಂತೆ ಕಂಗೊಳಿಸುತ್ತಿರುವ ನಿನ್ನ ಕಾಂತಿಯನ್ನು ನೋಡಿ ನಿಜವಾಗಿಯೂ ನಾನು ಮನಸೋತಿರುವೆನು. ಶರತ್ಚಂದ್ರ ಪೂರ್ಣಚಂದ್ರ ಕಾಂತಿಯಂತೆ ಸುರಚಿರಾನನದಿ ಶೋಭಿಸಿಹಳು, ಸುರಚಿರಾನನದಿ ಶೋಭಿಸಿಹಳು, ಮಂದಹಾಸವ ಬೀರಿ ಕುಂಚದಿಂ ಜಾರಿದ ಕುಮುದಿನಿಯು, ಈ ಕುಂಚದಿಂ ಜಾರಿದ ಕುಮುದಿನಿಯು ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ, ಗಿರಿಜೆ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ರಾರಾಜಿಸುವ ಸರಸ ಜಾಂಬಿಕೆಗೆ, ರಾರಾಜಿಸುವ ಸರಸ ಜಾಂಬಿಕೆಗೆ ಮನಸೋತನೆ ಲೋಲಲೋಚನೆ, ಮನಸೋತನೆ ಲೋಲಲೋಚನೆ. ಆಹಾ ಜಾನಕಿ, ನೀನು ನಿಜವಾಗಿಯೂ ಆ ಬ್ರಹ್ಮನ ಸೃಷ್ಟಿದ ರೂಪವೇ? ಇಲ್ಲ ಆ ಪುಷ್ಪಾಕಾರಳಾದ ವಸುಂಧರೆಯ ಕುವರೆಯೋ? ಅಥವಾ ಶೃಂಗಾರ ವೀರನಾದ ಆ ಮನ್ಮತಾಂಗನ ಸಹೋದರಿಯೋ? ಆವ ಲೋಕದಲ್ಲೂ ಕಾಣೆ ನೀ ವೈಭೋಗ. ಎಲ್ಲಿ ಕಾಂಬೆ ನೀ ಪರಿಯ ಮಧುರ ಮಂಜಿರಿಯ, ಆವಲೋಕದಲ್ಲೂ ಕಾಣೆ ನೀ ಪರಮ ಸುಂದರಿಯ. ಎಲ್ಲಿ ಕಾಂಬೆ ನೀ ಪರಿಯ ಮಧುರ ಮಂಜಿರಿಯ, ಅದಾವಲೋಕದಲ್ಲೂ ಕಾಣೆ ನೀ ಪರಮ ಸುಂದರಿಯ. ಎಲ್ಲಿ ಕಾಂಬೆ ನೀ ಪರಿಯ ಮಧುರ ಮಂಜಿರಿಯ. ಸೀತಾ, ಜಾನಕಿ, ಮನವ ತಣ್ಣಿಪ ಮೋಹನಾಂಗಿ ಸೊಗಸುಗಾತಿಯೇ, ಮನವ ತಣ್ಣಿಪ ಮೋಹನಾಂಗಿ ಸೊಗಸುಗಾತಿಯೇ, ವಿರಸದೂಡಿ ಮನಸ ನೀಡೆ ಹರುಷವಾಂತೇನೆ. ಜಾನಕಿ,
ವಿರಸದೂಡಿ ಮನಸ ನೀಡೆ ಹರುಷವಾಂದನೆ ಎಲ್ಲಿ ಕಾಂಬೆ ನೀ ಪರಿಯ ಮಧುರ ಮಂಜಿರಿಯ ಸೀತಾ ಚಂದ್ರವದನೆ ಕಮಲ ನಯನೆ ಸೋತೆ ನಿನ್ನ ಚೆಲುವಿಗೆ ಸೀತಾ ಚಂದ್ರವದನೆ ಕಮಲ ನಯನೆ ಸೋತೆ ನಿನ್ನ ಚೆಲುವಿಗೆ ನೀನು ಸುರರ ನಾರಿಯೇನೆ ಭುವನ ಸುಂದರಿಯೇ ಜಾನಕಿ ನೀನು ಸುರರ ನಾರಿಯೇನೆ ಭುವನ ಸುಂದರಿಯೇ ಮೋಹವೇಣಿ ಗೀರವಾಣಿ ಸೀತಾ ಜಾನಕಿ ಸುಂದರಿ ಸುಗುಣವೇಣಿ ಗೀರವಾಣಿ ಸೋತ ನಿನಗೆ ನಾಗವೇಣಿ ಸೀತಾ ಸುಗುಣವೇಣಿ ಗೀರವಾಣಿ ಸೋತ ನಿನಗೆ ನಾಗವೇಣಿ ಸಿಂಹಕಟಿಯ ಸೊಬಗ ಚಲುವೆ ನನ್ನ ವರಿಸಬಾರದೆ ಸಿಂಹಕಟಿಯ ಸೊಬಗ ಚಲುವೆ ನನ್ನ ವರಿಸಬಾರದೆ ಎಲ್ಲಿ ಕಾಂಬೆ ನೀ ಪರಿಯ ಮಧುರ ಮಂಜಿರಿಯ ಅವಲೋಕದಲ್ಲೂ ಕಾಣೆನಿ ಪರಮ ಸುಂದರಿಯ ಎಲ್ಲಿ ಕಾಂಬೆ ನೀ ಪರಿಯ ಮಧುರ ಮಂಜಿರಿಯ ಮಧುರ ಮಂಜಿರಿಯ ಸೀತಾ ಏನಿದು ಜಾನಕಿಯು ಬಂದು ನನ್ನನ್ನು ವರಿಸಿದಂತೆ ಭಾಸವಾಗುತ್ತಿರುವುದಲ್ಲ ಇದೇನು ನನಗೆ ಭ್ರಮೆ ಇರಲಿ ಏನಾದರೂ ಸರಿಯೇ ನನ್ನ ಗುರಿ ಸಾಧಿಸಲೇಬೇಕು ಧರೆಯಲ್ಲಿ ಸಂಚರಿಸುತ್ತಿರುವ ಆ ಹರಿಯ ಚರಣವನ್ನು ಸೇರಬೇಕೆಂಬುದೇ ನನ್ನ ಅಂತರಂಗದ ಉದ್ದೇಶ ನಾನೀಗಲೇ ಅಶೋಕವನಕ್ಕೆ ಹೋಗುವೆನು ಜಾನಕಿ ಸೀತಾ ನೀನೇ ನನಗೆ ಮೋಕ್ಷದಾತೆ ರಾಮಚಂದ್ರ
ರೂಪಿಣಿ ತೊಳಲು ತಲಿರುವೆ ಮನದಿ ನಿರಂತರ ರಾಮ ರಾಮ ಲಂಕಾವಾಸಿನಿ ರೂಪಿಣಿ ಸೊಳಲು ತಲ್ಲಿರುವೆ ಮರದಿ ನಿರಂತರ ಪಡೆದನೆ ಆವಿದೆ ಶೋಕ ನಿರಂತರ ಬರೆದನೆ ಆವಿದೆ ಶೋಕ ನಿರಂತರ ಬರೆದನೆ ಆವಿದೆ ಶೋಕ ನಿರಂತರ ಬರೆದನೆ ಆವಿದೆ ಶೋಕ ನಿರಂತರ ಮನಸ್ಸಿನ ಚಿಂತೆ ಕನು ಕಳೆದಂತೆ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಎಲ್ಲೆಡೆ ಹರಡಿದೆ ಗಾಢಾಂಧಕಾರ ಮನಸ್ಸಿನ ಚಿಂತೆ ಕನು ಕಳೆದಂತೆ ರಾಮಚಂದ್ರ, ಎಲ್ಲಿರುವೆ ಸ್ವಾಮಿ? ನನ್ನ ಮೊರೆಯು ನಿಮ್ಮ ಕಿವಿಗೆ ಕೇಳಿಸುತ್ತಿಲ್ಲವೇ? ಈ ದುರುಳನಾದ ರಾವಣನು ನನ್ನನ್ನು ಅಪಹರಿಸಿರುವುದು ನಿಮ್ಮ ಕಿವಿಗೆ ಕೇಳಲಿಲ್ಲ. ಈ ಜನ್ಮದಲ್ಲಿ ನಿಮ್ಮ ಮುಖ ಕಮಲವನ್ನು ನೋಡುವ ಭಾಗ್ಯವೂ ದೊರೆಯುವುದೇ ರಾಮಚಂದ್ರ? ಜಾನಕಿ, ಸೀತಾ, ಬಹುದಿನಗಳಿಂದ ನಿನ್ನ ಪ್ರೇಮಕ್ಕಾಗಿ ಅಂಬಲಿಸುತ್ತಿರುವ ನನ್ನನ್ನು ಕಾಡದೆ ಬಾ, ನನ್ನ ಪಟ್ಟದರಸಿಯಾಗು. ನನ್ನ ಸೇವಕಿಯರು ನಿನ್ನನ್ನು ಗಂಧ ಪುಷ್ಪಗಳಿಂದ ಅಲಂಕರಿಸುವರು. ನನ್ನರಸಿ ಮಂಡೋದರಿಯು ನಿನಗೆ ದಾಸಿಯಾಗುವಳು. ಹೆಚ್ಚೇನು ಜಾನಕಿ, ಚಕ್ರವರ್ತಿ ಸಾರ್ವಭೌಮನಾದ ನಾನು ಸಹ ನಿನಗೆ ದಾಸನಾಗಿರುವೆ. ರಾಮಚಂದ್ರ, ಈ ನೀಚನ ದುರ್ವಾಕ್ಯಗಳನ್ನು ಕೇಳಲಾರೆ. ಈ ದುರಾತ್ಮನ ದುರಾಲೋಪಗಳಿಗೆ ಕಿವಿಗಟ್ಟು ಕೇಳುತ್ತಾ ಇನ್ನೆಷ್ಟು ದಿವಸಗಳ ಕಾಲ ಈ ಕಷ್ಟವನ್ನು ಅನುಭವಿಸಲು? ಈ ನೀಚನನ್ನು ಸಂಹರಿಸಲು ಯಾರು ಇಲ್ಲ. ಎಲ್ಲವೋ ದುರಾತ್ಮ ನನ್ನನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿ ನನ್ನ ಸ್ವಾಮಿಯ ಪಾದಕ್ಕೆ ಶರಣಾಗತನಾಗು. ಆಗ ಕೀರ್ತಿಯನ್ನು ಪಡೆಯುವೆ, ಯಶಸ್ಸನ್ನು ಹೊಂದುವೆ. ಜಾನಕಿ, ಏತಕೆನ್ನ ಮೇಲೆ ಇಷ್ಟೊಂದು ಕೋಪ? ಏತಕೆನ್ನ ನಿಂತು ಕೋಪಿಸುವೆಯೇ ಇಂದು ಇಂದು? ಏತಕೆನ್ನ ನಿಂತು ಕೋಪಿಸುವೆಯೇ ಇಂದು ಇಂದು? ಏತಕೆನ್ನ ನಿಂತು? ಜಾನಕಿ, ಆ ತರುಣಿ ಮಣಿಯೇ ನೀನು, ಸೀತಾ. ಜಾನಕಿ, ಆ
ಮಣಿಯೇ ನೀನು ಆತರುಣಿ ಮಣಿಯ ನೀನು ಆತರುಣಿ ಮಣಿಯ ನೀ ಮನಸೋತಿರುವುದ ಕಂಡು ಕಂಡು ಏತಕ್ಕೆನ್ನ ನೀ ನಿಂತು ಒಪ್ಪಿಸುವೆಯೇ ಇಂದು ಇಂದು ಏತಕ್ಕೆನ್ನ ನೀ ನಿಂತು ಜಾನಕಿ ಹಂಸರಥದ ಮೇಲೆ ಕುಳಿತು ಪುಷ್ಪ ಬಾಣಧನುವ ಬಿಡಿದು ಸೀತಾ ಹಂಸರಥದ ಮೇಲೆ ಕುಳಿತು ಪುಷ್ಪ ಬಾಣಧನುವ ಬಿಡಿದು ಗುರಿಯ ನೋಡಿ ಶರವ ಹೂಡಿ ಜಾನಕಿ ಗುರಿಯ ನೋಡಿ ಶರವ ಹೂಡಿ ಗುರಿಯ ನೋಡಿ ಶರವ ಹೂಡಿ ಗುರಿಯ ನೋಡಿ ಶರವ ಹೂಡಿ ಬೀರುತ್ತಿಹುದ ಕಂಡು ಕಂಡು ಏತಕ್ಕೆನ್ನ ನೀ ನಿಂತು ಕೋಪಿಸುವೆಯೇ ಇಂದು ಇಂತು ಏತಕ್ಕೆನ್ನ ನೀ ನಿಂತು ಜಾನಕಿ ಆ ರಾಮನೊಡನೆ ಕಳೆದ ದುರ್ದಿನಗಳನ್ನು ಮರೆತು ಬಿಡು. ನಿನಗಾಗಿ ಹಂಬಲಿಸುತ್ತಿರುವ ನನ್ನ ಮನದಾಸೆಯನ್ನು ಪೂರ್ಣ ಮಾಡು. ಛೇ ಪಾಪಾತ್ಮ, ನನ್ನನ್ನು ಕರೆತಂದಿರುವುದು ನಿನ್ನ ಮೃತ್ಯು ದೇವತೆಯನ್ನು ನೀನೇ ಸ್ವಾಗತಿಸಿದೆ. ಜಾನಕಿ, ಅದು ಅಲ್ಲದೆ ಅಸುರ ಸಂಹಾರಕ್ಕಾಗಿ ಅವತರಿಸಿದ ನನ್ನ ಸ್ವಾಮಿಯನ್ನು ಕೆಣಕ್ಕೆ ಉಳಿಯಬಲ್ಲರೇ ಧರೆಯೊಳಗೆ. ಸುಮ್ಮನೆ ನನ್ನನ್ನು ರಾಮಚಂದ್ರನಿಗೆ ಒಪ್ಪಿಸಿ ಸುಖದಿಂದ ಮಾಡು. ಜಾನಕಿ, ಸಾಕು ಮಾಡು ನಿನ್ನ ಬಿರುನುಡಿಗಳನ್ನ. ನನ್ನ ಹೆಸರನ್ನು ಕೇಳಿದ ಮಾತ್ರದಿಂದಲೇ ಲೋಕವೇ ಅಚ್ಚರಿಪಡುವುದು. ಇಂತಹ ನಾನು ಆ ನಿನ್ನ ರಾಮನಿಗೆ ಎದುರುವೆನೆ. ಖಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ, ಖಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ, ಬಿಡಿದು ನಾಂ ಕಡಿವೆನೀಗಲೇ ಒಡನೆ ಹೋಗಿ ನಾಂ ಸಡಗರದಿಂದ. ಬಿಡಿದು ನಾಂ ಕಡಿವೆನೀಗಲೇ ಒಡನೆ ಹೋಗಿ ನಾಂ ಸಡಗರದಿಂದ. ಗಡಗಡ ನಡುಗಿಸಿ ಬೆಡಗನ್ನು ಅಡಗಿಸುವೆ, ಗಡಗಡ ನಡುಗಿಸಿ ಬೆಡಗನ್ನು ಅಡಗಿಸುವೆ. ಖಡಕ್ಕಾಡಿಯಲ್ಲಿ ಹೇಳಿ ರಾಮನು ನಿಲ್ಲುವನೆ ನಿಲ್ಲುವನೆ ನಿಲ್ಲುವನೆ. ಜಾನಕಿ, ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಏನವೋ ದುರಾತ್ಮ, ನನ್ನನ್ನು ಕರೆತಂದಿರುವುದು ನಿನ್ನ ಕುಲನಾಶ ಮಾಡುವ ಘಟಸರ್ಪವೆಂದು ತಿಳಿ. ನನ್ನ ರಾಮಚಂದ್ರನ ಪಾದದ ಧೂಳಿಗೂ ಸಹ ಸಮನಲ್ಲದ ನೀನು ಆತನನ್ನು ವಂಚಿಸಿ ನೀನು ನಾಶವಾಗುವುದಲ್ಲದೆ ನಿನ್ನ ರಾಕ್ಷಸ ಕುಲವನ್ನು ನಾಶ ಮಾಡಿಕೊಳ್ಳುವೆ. ನಾನೇ ನಿನ್ನ ಪಾಲಿನ ಮೃತ್ಯು. ಜಾನಕಿ, ಈ ವಿಷಯ ಹೇಳಿ ರಾಮನಿಗೆ ತಿಳಿದರು ಈ ಸವಿಸ್ತಾರವಾದ ಸಾಗರವನ್ನು ದಾಟಿ ಬರಲು ಅಸಮರ್ಥನು. ಈ ಅಶೋಕವನದಲ್ಲಿ ನಿನ್ನನ್ನು ರಕ್ಷಿಸುವರು ಯಾರೂ ಇರುವುದಿಲ್ಲ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ಸಿದ್ಧಳಾಗು ನನ್ನ ಆಲಿಂಗನಕ್ಕೆ. ಏನು, ನನ್ನನ್ನು ರಕ್ಷಿಸುವರು ಯಾರು ಇಲ್ಲ? ಜಾಗೃತರಾಗಿ ಭೂಕಂಪ ಜಲೋಜ್ವಾಸಗಳು, ಎಚ್ಚರದಿಂದಿರಿ ಅಷ್ಟ ದಿಕ್ಪಾಲಕರು. ಮಾತೆ ವಸುಂಧರಿ,
ಈ ದುರಳನು ನನ್ನನ್ನು ಸ್ಪರ್ಶ ಮಾಡುವಂತೆ ಅಷ್ಟರಲ್ಲಿ ನಿನ್ನ ಗರ್ಭ ಒಡೆದು ಈ ಭಾಗ್ಯ ಈ ಅಭಾಗಿನಿ ಪುತ್ರಿಯನ್ನು ನಿನ್ನ ಗರ್ಭದಲ್ಲಿ ಧರಿಸಿಕೊ ತಾಯಿ, ಧರಿಸಿಕೊ. ಭಲೆ ಭಲೆ ಜಾನಕಿ, ಸೇವಿಸೆ ಬಂದಿರ್ಪೇನೆ. ಜಾನಕಿ ನಿನ್ನ ಸೇವಿಸೆ ಬಂದಿರ್ಪೇನೆ. ರಾಜೀವಲೋಚನೆ ನಿನ್ನನುರಾಗವೋ ರಾಮಚಂದ್ರ, ಸಕಲ ವಸ್ತ್ರಾಭರಣಗಳ ತಂದಿರುವೆ. ಜಾನಕಿ ಸಕಲ ವಸ್ತ್ರಾಭರಣಗಳ ತಂದಿರುವೆ. ಸಕಲ ವಸ್ತ್ರಾಭರಣಗಳ ತಂದಿರುವೆ. ಮನ ಕೊಡು ನೀ ಸೀತಾ. ಜಾನಕಿ ಸೊಬಗಿನ ಮಣಿ ಸೊಗಸಿನ ಕಣಿ ಮುಗವ ತೋರೆ ಮುದದಿ ನೀರೇ. ಜಾನಕಿ ಸೊಬಗಿನ ಮಣಿ ಸೊಗಸಿನ ಕಣಿ ಮುಗವ ತೋರೆ ಮುದದಿ ನೀರೇ. ಬಗೆಯೊಳಿಂದು ಬಹುವಿಧದೊಳ್ಳು ಬಗೆಯೊಳಿಂದು ಬಹುವಿಧದೊಳ್ಳು ಬಗೆಯೊಳಿಂದು ಬಹುವಿಧದೊಳ್ಳು ದುಗುಡವೇ ತಾಕೆ ಮೃಗಲೋಚನೆ ಮಿಗೆ ಯೋಚನೆ ಯುಗಳೇನ್ ಸರಿಸು ಗುಣಾಕರಿ. ಜಾನಕಿ ಮೃಗಲೋಚನೆ ಮಿಗೆ ಯೋಚನೆ ಯುಗಳೇನ್ ಸರಿಸು ಗುಣಾಕರಿ. ನಗು ನಗು ದಿಲ್ಲಿಗೆ ಬಾರೆ. ಜಾನಕಿ ನಗು ನಗು ದಿಲ್ಲಿಗೆ ಬಾರೆ. 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 ಹೊಗೆ ಬಂದುವೆ ಮೃಗದರ ಮುಗಿ. ಹೊಗೆ ಬಂದುವೆ ಮೃಗದರ ಮುಗಿ. ಮುಗ್ದಾಡುವೆ ಬಾ ಮೋಹನೆ ಮುಗ್ಧಾಂಬುಜ ದಳನಯನ್ನೇ. ಮದ್ದಾನೆಯ ನಡೆ ಬೆಡಗಿನಿ. ಮದ್ದಾನೆಯ ನಡೆ ಬೆಡಗಿನಿ. ಮದ್ದಾನೆಯ ನಡೆ ಬೆಡಗಿನಿ. ಒದ್ದಾದರಳಾಗಿ ಬಾರೆಲೆ. ಬದ್ದಾದರಳಾಗಿ ಬಾರೆಲೆ. ಮುಗ್ಧಾಂಬುಜ ದಳನಯನ್ನೇ. ಮುಗ್ದಾಡುವೆ ಬಾ ಮೋಹನೆ ಮುಗ್ಧಾಂಬುಜ ದಳನಯನ್ನೇ. ದಳನಯನ್ನೇ ದಳನಯನ್ನೇ.
ಎಲ್ಲೋ ಘಾತುಕ. ಸ್ವಯಂವರ ಸಭೆಯಲ್ಲಿ ಅರಧನಸ್ಸನ್ನು ಮುರಿದು ಸೂರ್ಯ ವಂಶದ ಕ್ಷಾತ್ರ ತೇಜಸ್ಸನ್ನು ಜಗತ್ತಿಗೆ ಬೆಳಗಿದ ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನ ಮುಟ್ಟಲು ನೀನು ಅಸಮರ್ಥನು. ಜಾನಕಿ, ನಾನು ಅಸಮರ್ಥನೆ, ನೋಡಲಾರೆ, ಸಹಿಸಲಾರೆ. ಕಡೆಯದಾಗಿ ನಿನಗೊಂದು ಮಾಸದ ಅವಧಿಯನ್ನು ನೀಡಿರುತ್ತೇನೆ. ನೀನಾಗಿಯೇ ಒಲಿದರೆ ಸರಿ, ಇಲ್ಲವಾದರೆ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ದಶ ದಿಕ್ಕುಗಳಿಗೆ ಚೆಲ್ಲಿಬಿಡುತ್ತೇನೆ. ರಾಮಚಂದ್ರ,